ಓಂ ಹ್ರೀಂ ಪ್ರತ್ಯಂಗಿರಾಯೇ ನಮಃ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲಲ್ಲಿ ಶುಕ್ರಹೋರ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನೀವು ಕೇಳಿರ್ತೀರ, ಶುಕ್ರಗ್ರಹ ಪ್ರಭಾವಿತವಾದಂತಹ ವಾರ ಯಾವುದಾದ್ರೂ ಇದ್ದರೆ ಅದನ್ನು ಶುಕ್ರವಾರ ಅಂತ ಕರೀತಾರೆ. ಏನಕ್ಕೆ ಆ ಒಂದು ದಿನವನ್ನು ಶುಕ್ರವಾರ ಅಂತಲೇ ಕರೀತಾರೆ ಅಂತಂದರೆ, ಶುಕ್ರವಾರದಂದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯ ಅವಧಿಯನ್ನು ಶುಕ್ರ ಪ್ರಭಾವಿತವಾದಂತಹ ಒಂದು ಕಾಲ ಅಂತ ಕರೀತಾರೆ. ಈ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಶುಕ್ರನ ಒಂದು ಕಾಸ್ಮಿಕ್ ಎನರ್ಜಿ ಹೈ ಲೆವೆಲಲ್ಲಿ ಫ್ರೀಕ್ವೆನ್ಸಿ ಅನ್ನೋದು, ಶುಕ್ರನ ಫ್ರೀಕ್ವೆನ್ಸಿ ಅನ್ನೋದು ಹೈ ಲೆವೆಲಲ್ಲಿರ್ತದೆ. ಈ ಒಂದು ಕಾಲಾವಧಿಯನ್ನು ಸದುಪಯೋಗವನ್ನು ಪಡಿಸ್ಕೊಂಡಿದ್ದೆ ಆದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಡೆತಡೆಗಳಿದ್ದರೆ, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳೇನಾದರೂ ಇದ್ದರೆ, ಸಂತಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡೆತಡೆಗಳಿದ್ದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡೆತಡೆಗಳಿದ್ದರೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡೆತಡೆಗಳಿದ್ದರೆ, ಆ ವಿಚಾರಗಳಲ್ಲಿ ಸಕ್ಸಸ್ ಇಲ್ಲ ಅಂತಂತಂದರೆ ಆ ಶುಕ್ರಹೋರಾದಲ್ಲಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ, ಕೆಲವೊಂದು ತಾಂತ್ರಿಕ ಕ್ರಮಗಳನ್ನು ಆಚರಣೆ ಮಾಡೋದ್ರಿಂದ ಶುಕ್ರ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಲ್ಲದೆ ಉತ್ತಮವಾದಂತಹ ವೈವಾಹಿಕ ಜೀವನವನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಹೇಗಪ್ಪ ಅಂತಂದರೆ, ಶುಕ್ರವಾರದಂದು ಒಂದು 6 ಗಂಟೆಯಿಂದ 7 ಗಂಟೆಯ ಅವಧಿಯಲ್ಲಿ ಶುಕ್ರನ ಕೃಪಾ ಕಟಾಕ್ಷೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಕಾಲಾವಧಿಯಲ್ಲಿ ನಾವು ಒಂದು ಬಿಳಿ ವಸ್ತ್ರವನ್ನು ಧಾರಣೆಯನ್ನು ಮಾಡಿ, ಅಂದರೆ ಬಿಳಿ ಕಲರ್ ಬಟ್ಟೆಯನ್ನು ತೊಟ್ಟು, ಶ್ವೇತ ವಸ್ತ್ರವನ್ನು ತೊಟ್ಟು, ಅವರೇಕಾಳಿನಿಂದ ಮಾಡಿದಂಥ ಏನಾದರೂ ಒಂದು ಆಹಾರವನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೈವೇದ್ಯವನ್ನು ಮಾಡಿ, ಮಹಾಲಕ್ಷ್ಮಿಯ ಅಷ್ಟಕವನ್ನು ಪಠನೆಯನ್ನು ಮಾಡಿ, ಶುಕ್ರ ಕವಚವನ್ನು ಪಠನೆಯನ್ನು ಮಾಡಿ, ಶುಕ್ರನ ಅಷ್ಟೋತ್ತರವನ್ನು ಹೇಳಿಕೊಂಡಿದ್ದೇ ಆದರೆ, ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇ ಆದರೆ, ವಿಶೇಷವಾಗಿ ಶುಕ್ರನ ಅಷ್ಟೋತ್ತರವನ್ನು, ಶುಕ್ರನಿಗೆ ಸಂಬಂಧಪಟ್ಟಂಥ 108 ಹೆಸರುಗಳನ್ನು ಪಠನೆಯನ್ನು ಮಾಡೋದ್ರಿಂದ ಶುಕ್ರನಿಗೆ ತುಂಬ ಪ್ರೀತಿಕರವಾಗಿರತಕ್ಕಂಥ ಶುಕ್ರ ಕವಚ ಅಂತ ಕರೀತಾರೆ. ಅಂದರೆ ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಆ ಒಂದು ಮಂತ್ರವನ್ನು, ಶುಕ್ರ ಕವಚವನ್ನು ಪಾರಾಯಣ ಮಾಡೋದ್ರಿಂದ, ದಾರಿದ್ರ್ಯದ ನಿವಾರಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಲಕ್ಷ್ಮಿ ಅಷ್ಟಕವನ್ನು ಪಾರಾಯಣ ಮಾಡೋದ್ರಿಂದ, ವಿವಾಹಕ್ಕೆ ಸಂಬಂಧಪಟ್ಟಂತಹ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ, ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ವೈವಾಹಿಕ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಇಲ್ಲ ಅಂದರೆ, ವಿವಾಹಕಾರಕನಾಗಿರ್ತಕ್ಕಂತಹ ಆ ಶುಕ್ರನ ಕೃಪಾ ಕಟಾಕ್ಷ ಸಿಕ್ಕಿ ಆ ಎಲ್ಲ ವೈವಾಹಿಕ ಜೀವನದ ಸಮಸ್ಯೆಗಳು ಸಹ ನಿವಾರಣೆ. ಶುಕ್ರನ ವಿವಾಹಕಾರಕ ಅಷ್ಟೇ ಅಲ್ಲದೆ ಸಂತಾನಕ್ಕೆ ಸಂಬಂಧಪಟ್ಟಂಥ ಶುಕ್ರ ಕಣಗಳಿಗೆ ಅಧಿದೇವತೆ ಅಂತ ಕರೀತಾರೆ. ಶೀಘ್ರ ಸಂತಾನ ಸಿಗಬೇಕು ಅಂದರೆ ಶುಕ್ರ ಕಣಗಳು ಬಲವಾಗಿರಬೇಕು. ಅಂತಹ ಶುಕ್ರ ಕಣಗಳಿಗೆ ಬಲವನ್ನು ತುಂಬತಕ್ಕಂಥವನು ಯಾರಪ್ಪ ಅಂದರೆ ಆತ ಶುಕ್ರ ಆಗಿರ್ತಾನೆ. ಹಾಗಾಗಿ ಶುಕ್ರನ ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಗುಪ್ತ ರೋಗಗಳಿದ್ದರೆ, ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಳಂಬದ ಕಾಲಾವಧಿ ಇದ್ದರೆ ಅದೆಲ್ಲವೂ ಸಹ ನಿವಾರಣೆಯಾಗಿ ಶೀಘ್ರ ಸಂತಾನ, ಉತ್ತಮವಾದಂಥ ವೈವಾಹಿಕ ಜೀವನ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗಿಲ್ಲ ಅಂತಂದರೆ ಶುಕ್ರವಾರದಂದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ನಿಮ್ಮ ಮನೆಯ ಸಮೀಪದಲ್ಲೇ ಇರತಕ್ಕಂತಹ ಅರಳಿ ಮರ ಆಗಲಿ, ನಿಮ್ಮ ಮನೆಯ ಸಮೀಪದಲ್ಲಿ ಇರತಕ್ಕಂತಹ ಹತ್ತಿಯ ಮರವನ್ನು ಅಥವಾ ನಾಗರಕಲ್ಲು ಅರಳಿ ಮರ ಇರತಕ್ಕಂಥ ಪ್ರದೇಶಕ್ಕೆ ತರಲಿ. ಅಲ್ಲಿ ಶುಕ್ರ ಕವಚವನ್ನು ಪಾರಾಯಣ ಮಾಡ್ಕೊಳ್ಳೋದ್ರಿಂದ, ಅಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ, ಲಕ್ಷ್ಮೀ ಅಷ್ಟಕವನ್ನು ಪಾರಾಯಣ ಮಾಡೋದ್ರಿಂದನೂ ಸಹ ದಾರಿದ್ರ್ಯತನ ಇದ್ದರೆ, ವಿವಾಹ ವಿಳಂಬ ಆಗ್ತಾಯಿದ್ರೆ, ಇನ್ನೇನು ಮದುವೆ ಹತ್ರ ಬಂದು ಫಿಕ್ಸ್ ಆಗಬೇಕು ಅಂಥ ಸಂದರ್ಭದಲ್ಲಿ ಅದು ವಿಳಂಬ ಆಗ್ತಾಯಿದೆ ಅಂತಂದರೆ, ಎಂಗೇಜ್ಮೆಂಟ್ ಸೆಟ್ಟಾಗಿ ಕ್ಯಾನ್ಸಲ್ ಆಗಿದೆ, ವಿವಾಹ ತುಂಬ ತಡ ಆಗ್ತಾಯಿದೆ ಅನ್ನೋ ಕಾಲಾವಧಿಯಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳೋದ್ರಿಂದಲೂ ಸಹ ಶೀಘ್ರ ವಿವಾಹ ಭಾಗ್ಯ ಕೊಡಬಾರ್ದು. ನಿಮಗೊಂದು ಕನಸಿರ್ತದೆ, ನಾನು ಈ ಥರದ ಹುಡುಗಿನ ವಿವಾಹ ಆಗಬೇಕು ಅಂತ. ಆ ರೀತಿ ನಿಮ್ಮ ಕನಸಿನ ವಧುವನ್ನಾಗಲಿ ವರನನ್ನಾಗಲಿ ವಿವಾಹ ಆಗಬೇಕು ಅಂದರೆ ಆ ಒಂದು ಕಾಲಾವಧಿಯಲ್ಲಿ ಶುಕ್ರ ಬಲ ಇರಲೇಬೇಕು. ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕು. ಜಾತಕದಲ್ಲಿ ಶುಕ್ರ ಯಾವುದೇ ರೀತಿಯ ಕ್ರೂರಕಾರಕ ಗ್ರಹಗಳಿಂದ ನೋಡಿರೋದಾಗಲಿ, ಕ್ರೂರಕಾರಕ ಗ್ರಹಗಳಿಂದ ಸೇರಿರೋದಾಗಲಿ, ಕ್ರೂರಕಾರಕ ಗ್ರಹಗಳಾದಂಥ ಕುಜ, ರಾಹು, ಶನಿ, ಕೇತುಗಳೊಂದಿಗೆ ಸಂಯೋಗ ಇದ್ದಾಗಲಿ ವಿವಾಹ ತಡ ಆಗ್ತಾ ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ಈ ಶುಕ್ರ ಹೋರಾ ಕಾಲಾವಧಿಯಲ್ಲಿ
ಶುಕ್ರನನ್ನು ಆರಾಧನೆಯನ್ನು ಮಾಡೋದ್ರಿಂದ ಈ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ. ಶುಕ್ರನನ್ನು ಭೋಗಭಾಗ್ಯಕಾರಕ ಅಂತ ಕರೀತಾರೆ, ಧನಾಧಿಪತಿ ಅಂತ ಕರೀತಾರೆ. ಲಕ್ಷ್ಮಿಗೆ ಅಧಿದೇವತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರ್ತಕ್ಕಂಥ ಯಾವುದಾದ್ರೂ ಗ್ರಹ ಇದ್ದರೆ ಅದು ಯಾವುದಪ್ಪ ಅಂದರೆ ಅದು ಶುಕ್ರ ಗ್ರಹ. ಹಾಗಾಗಿ ಅಂಥ ಲಕ್ಷ್ಮಿಯನ್ನು ನಮಗೆ ವಶೀಕರಣ ಮಾಡಿಕೊಳ್ತಕ್ಕಂತಹ, ಭೋಗಭಾಗ್ಯಕಾರಕನಾಗಿರ್ತಕ್ಕಂಥ, ಧನಧಾನ್ಯಗಳನ್ನು ಕೊಡ್ತಕ್ಕಂಥ, ಅಷ್ಟಲಕ್ಷ್ಮಿಯರ ಆಶೀರ್ವಾದನ ನಮಗೆ ಕೊಡ್ತಕ್ಕಂಥವನು ಯಾರೋ ಅಂದರೆ ಶುಕ್ರ. ಹಾಗಾಗಿ ಶುಕ್ರ ಹೋರಾವಧಿಯಲ್ಲಿ ಶುಕ್ರ ಗ್ರಹವನ್ನು ಆರಾಧನೆಯನ್ನು ಮಾಡಿದ್ದೇ ಆದರೆ ಯಾವುದೇ ರೀತಿಯ ಸಾಲ ಸೋಲಬಾಧೆಗಳಿದ್ದರೂ ಸಹ, ಯಾವುದೇ ರೀತಿಯ ದಾರಿದ್ರ್ಯತನ ಇದ್ದರೂ ಸಹ, ಮನೆಯಲ್ಲಿ ಎಷ್ಟೇ ಸಂಪಾದಿಸಿದ್ರೂ ಸಹ ಹಣ ಉಳಿತಾ ಇಲ್ಲ ಅಂತಂದರೆ, ತುಂಬ ದೀರ್ಘಕಾಲಾವಧಿಯಲ್ಲಿ ದಾರಿದ್ರ್ಯತನ ನಮ್ಮನ್ನು ಪೀಡಿಸ್ತಾ ಇದೆ ಅಂದರೆ, ರೋಗ ರುಜಿನಗಳು ನಮಗೆ ಕಾಡ್ತಾ ಇದೆ ಅಂದರೆ, ಅದರಲ್ಲೂ ವಿಶೇಷವಾಗಿ ಶುಕ್ರ ಹೋರಾವಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕಿದ್ದಾರೆ, ಅಲ್ಲಿ ಅವರೇಕಾಳನ್ನು, ಬಿಳಿ ವಸ್ತ್ರವನ್ನು ದಾನವನ್ನು ಮಾಡಿದ್ದೇ ಆದರೆ ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಷ್ಟೇ ಅಲ್ಲದೆ ಶೀಘ್ರ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆ ನಿಂತು ನಿಮಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯವನ್ನು ನಿವಾರಣೆಯನ್ನು ಮಾಡಿ, ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂಥ ಆಹಾರವನ್ನು, ದವಸ ಧಾನ್ಯಗಳನ್ನು, ವಸ್ತು ವಾಹನಗಳನ್ನು, ಒಂದು ಉತ್ತಮವಾದಂಥ ಮನೆಯನ್ನು, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಂಫರ್ಟ್ ಝೋನ್ಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ಶುಕ್ರ. ಅದಕ್ಕೋಸ್ಕರನೇ ಅವನಿಗೇನಪ್ಪ, ಅವನಿಗೆ ಶುಕ್ರ ದಶೆ, ಆತ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ. ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡೋದು, ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು ಅಂತಂತಂದರೆ, ಭೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಬೇಕು ಅಂದರೆ, ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗಬೇಕು ಅಂದರೆ, ಇರ್ತಕ್ಕಂಥ ದಾರಿದ್ರ್ಯತನ ನಿವಾರಣೆ ಆಗಬೇಕು ಅಂದರೆ ಶುಕ್ರನ ಕೃಪಾ ಕಟಾಕ್ಷ ಸಿಗಲೇಬೇಕು. ಹಾಗಾಗಿ ಈ ಶುಕ್ರ ಹೋರಾ ಅವಧಿಯನ್ನು, ಶುಕ್ರವಾರದ ಬೆಳಗಿನ ಅವಧಿ 6ರಿಂದ 7 ಗಂಟೆ ಅವಧಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಶುಕ್ರ ಜಪವನ್ನು ಮಾಡಿದ್ದೇ ಆದರೆ ನಿಮಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯದ ನಿವಾರಣೆಯಾಗಿ ಉತ್ತಮವಾದಂಥ ಗೃಹ, ಧನ, ಧಾನ್ಯ, ದವಸ, ಸುಖ, ಸಂತೋಷ, ಶಾಂತಿ ಜೊತೆಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಅನ್ನೋದಿರಲ್ಲ. ಇದನ್ನು ಶ್ರದ್ಧೆ ಭಕ್ತಿಯಿಂದ ಪಾಲಿಸಿ ಶುಕ್ರನ ಆಶೀರ್ವಾದವನ್ನು ಪಡ್ಕೊಂಡು ಉತ್ತಮವಾದಂಥ ವೈವಾಹಿಕ ಜೀವನವನ್ನು, ಬೆಲೆ ಬಾಳ್ತಕ್ಕಂಥ ವಸ್ತು ವಾಹನಗಳನ್ನು ಪಡೆದುಕೊಂಡು ತಮ್ಮ ಜೀವನ ಉತ್ತಮವಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿ, ಲೈಕನ್ನು ಮಾಡಿ, ನಿಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.